ಗುರು ಮಿಥುನದಲ್ಲಿದ್ದ ಅಂತ ಅನ್ಕೊಳ್ಳಿ, ಮಿಥುನದವರಿಗೆ ಕಷ್ಟ. ಈ ಮಾಸದಿಂದ ಉತ್ತಮ ಶುಭವನ್ನ ಮಿಥುನ ರಾಶಿಯವರು ಪಡೆದುಕೊಳ್ಬಹುದು. ಒಂದಷ್ಟು ವ್ಯಾಜ್ಯಗಳಿಗೆ ಈ ಮಾಸದಲ್ಲಿ ಪರಿಹಾರ ಲಭಿಸತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಈ ಮಾಸ ಕಲ್ಯಾಣ ಕೂಡಿ ಬರತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳಿಗೆ ಈ ಮಾಸ ಶುಭದ ಮಾಸ. ತಂದೆ ಹಾಗೂ ಸೋದರ ನಡುವೆ ಆಸ್ತಿ ವಿಚಾರವಾಗಿ ಈ ಮಾಸದಲ್ಲಿ ಕಲಹ ಆಗತಕ್ಕಂಥದ್ದು. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮೇ ತಿಂಗಳು ಮಿಥುನ ರಾಶಿಯವರಿಗೆ ಒಂದಷ್ಟು ಲಾಭವನ್ನು ಹಾಗೂ ನಷ್ಟವನ್ನು ಹಿಂದೆ ಹಾಕತಕ್ಕಂಥ ಮಾಸವಾಗಿರುತ್ತೆ. ತುಂಬ ಜನ ಕಾಯ್ತಾ ಇದ್ದೀರಾ, ಮೇಷರಾಶಿ, ವೃಷಭ, ಮಿಥುನ ಈ ಥರ ಎಲ್ಲ ರಾಶಿಯವರು ಕೂಡ. ಯಾವಾಗ ಗುರು ಮಿಥುನದಿಂದ ಕಟಕ ರಾಶಿಗೆ ಸಂಚಾರ ಮಾಡ್ತಾನೆ ಅಂತೇಳಿ, ಪ್ರಮುಖ ಮಿಥುನ ರಾಶಿ. ಯಾವ ರಾಶಿಯಲ್ಲಿ ಗುರು ಇರ್ತಾನೋ ಆ ರಾಶಿಯವರಿಗೆ ಅಥವಾ ಆ ಮನೆಯವರಿಗೆ ಯಾವುದೇ ಕಾರಣಕ್ಕೂ ಲಾಭವನ್ನು ಗುರು ಕೊಡೋದಿಲ್ಲ, ನಾನಾ ಸಮಸ್ಯೆಗಳನ್ನು ಕೊಡ್ತಾನೆ. ಗುರು ಮಿಥುನದಲ್ಲಿದ್ದ ಅಂತ ಅಂದ್ಕೊಳ್ಳಿ, ಮಿಥುನದವರಿಗೆ ಕಷ್ಟ. ಗುರು ಕಟಕ ರಾಶಿಗೆ ಸಂಚಾರ ಮಾಡ್ತಾನೆ. ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ 30 ಕಟಕದಲ್ಲಿರ್ತಾನೆ. ಕಟಕ ರಾಶಿಯವರು ನಾನಾ ರೀತಿಯ ಕಷ್ಟ. ಈ ಥರ ಒಂದು ವರ್ಷದಿಂದ ಮಿಥುನ ರಾಶಿಗೆ ಸಾಕಾಗ್ಬಿಟ್ಟಿರುತ್ತೆ. ಆರೋಗ್ಯದ ಸಮಸ್ಯೆಗಳು, ಹಣಕಾಸಿನ ಅಭಾವ, ಕೆಲಸದಲ್ಲಿ ಕಿರಿಕಿರಿ, ನಾನಾ ಜನಕ್ಕೆ ಜೀವನವೇ ಸಾಕಪ್ಪ ಅನ್ನೋ ಮಟ್ಟಿಗೆ ಆಗೋಗ್ಬಿಟ್ಟಿರುತ್ತೆ. ಎಲ್ಲ ಸಮಸ್ಯೆಗಳು ಈ ಮಾಸ ದೂರವಾಗತಕ್ಕಂಥದ್ದು. ಈ ಮಾಸದಿಂದ ಉತ್ತಮ ಶುಭವನ್ನು ಮಿಥುನ ರಾಶಿಯವರು ಪಡೆದುಕೊಳ್ಬೋದು. ಪ್ರಮುಖವಾಗಿ ಎಷ್ಟು ಶ್ರದ್ಧೆ ಇಟ್ಟು ಕೆಲಸ ಮಾಡ್ತೀರೋ ಅಷ್ಟು ಲಾಭ ಈ ಮಾಸ ನಿಮಗೆ ಲಭಿಸುತ್ತೆ. ಶ್ರದ್ಧೆ ಇಟ್ಟು ಕೆಲಸ ಮಾಡಿ. ಪ್ರತಿಯೊಬ್ಬರಿಗೆ ಹೇಳತಕ್ಕಂಥದ್ದು ಇದನ್ನೇ. ಯಾವ ವ್ಯಕ್ತಿಗೆ ಶ್ರದ್ಧೆ ಇರುತ್ತೋ ಖಂಡಿತ ಒಂದಲ್ಲ ಒಂದು ಕೆಲಸದಲ್ಲಿ ಪ್ರತಿಫಲ ಸಿಗುತ್ತೆ. ಎಷ್ಟೋ ಸಲ ಹೇಳ್ತಾರೆ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದೆ, ನಿಯತ್ತಿಂದ ಕೆಲಸ ಮಾಡಿದೆ, ಕತ್ತೆ ಥರ ದುಡಿದೆ, ಆದರೂ ಕೂಡ ಅವ್ರು ನನ್ನ ಕೆಲಸವನ್ನು ಗುರುತಿಸಲಿಲ್ಲ, ಇನ್ಯಾರಿಗೂ ಏನೋ ಬಕ್ಷೀಸ್ ಕೊಟ್ಟರು, ಇನ್ಯಾರಿಗೂ ಪ್ರಮೋಷನ್ ಕೊಟ್ಟರು, ನನ್ನ ಕೆಲಸಕ್ಕೆ ವ್ಯಾಲ್ಯೂನೇ ಇಲ್ವಾ, ಈ ಥರ ನಾನಾ ಪ್ರಶ್ನೆಗಳನ್ನು ಕೇಳಿರ್ತೀವಿ. ಆದರೆ ತಿಳಿದಿರಲಿ, ಎಷ್ಟೋ ಸಲ ನೀವು ಕೆಲಸ ಮಾಡಿಲ್ಲ ಅಂದರೂ, ಕೆಲಸದಲ್ಲಿ ಎಡವಟ್ಟಾಗಿದ್ರು ಕೂಡ, ತಪ್ಪು ಮಾಡಿದ್ರು ಕೂಡ ನಿಮಗದು ಒಳ್ಳೆ ಸಕ್ಸಸ್ ಸಿಕ್ಕಿರುತ್ತೆ, ಲಾಭ ಆಗಿರುತ್ತೆ. ಎಲ್ಲ ಕಳ್ಕೊಂಡಿರ್ತೀರ ಗೊತ್ತಾ, ಭಗವಂತನೆಲ್ಲೋ ನಿಮಗೆ ಯಾವ ಸಂದರ್ಭದಲ್ಲಿ ಕೊಡಬೇಕು ಅಂತ ನಮ್ಗೆ ಗೊತ್ತಿರುತ್ತೆ, ಆ ಸಂದರ್ಭದಲ್ಲಿ ಸೇರಿಸ್ಕೊಟ್ಟಿರ್ತಾರೆ. ಅದೇ ಜೀವನ. ಮಿಥುನ ರಾಶಿಯವರು ಅಷ್ಟೇ, ಒಂದು ವರ್ಷದ ಪರ್ಯಂತ ನಾನಾ ಕಷ್ಟಗಳನ್ನು ಅನುಭವಿಸಿದ್ರಿ. ಈಗಿನಿಂದ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಜೀವನದಲ್ಲಿ ನೋಡುವಂತಾಗ್ತೀರಿ. ಹಾಗೆಯೇ ಇರತಕ್ಕಂತಹ ಒಂದಷ್ಟು ವ್ಯಾಜ್ಯಗಳಿಗೆ ಈ ಮಾಸದಲ್ಲಿ ಪರಿಹಾರ ಲಭಿಸತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಏನು ಹಣಕಾಸಿನ ವಿಚಾರ, ಆಸ್ತಿಯ ವಿಚಾರ, ಸಾಂಸಾರಿಕ ವ್ಯಾಜ್ಯಗಳು, ಮನಸ್ತಾಪಗಳು ಬಗೆಯೇ ಅರಿಯೋದಿಲ್ಲ. ಒಬ್ಬರು ಮುಖ ಕಂಡ್ರು ಇನ್ನೊಬ್ರಿಗೆ ಆಗೋದೇ ಇಲ್ಲ. ಮಾತುಕತೆ ಕೂತ್ಕೊಂಡ್ರು ಕೂಡ ಜಗ್ತಾ ಇಲ್ಲ. ಕೋರ್ಟು ಕಚೇರಿಯಿಂದ ತಲೆದಾಡಬೇಕಾಗಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅನ್ನೋ ಥರ ತುಂಬಿಕೊಂಡಿರ್ತೀರಲ್ಲ, ಕ್ಷಣ ಮಾತ್ರದಲ್ಲೇ ಚಿಟಿಕೆ ಹೊಡೆದಷ್ಟು ಈಸಿಯಾಗಿ ಸಾಲ್ವ್ ಆಗತಕ್ಕಂಥದ್ದು ಈ ಮಾಸ. ಬುದ್ಧಿವಂತಿಕೆಯನ್ನು ಉಪಯೋಗಿಸಿ. ನಾವು ಹೇಳ್ತಾ ಇರ್ತೀವಿ, ಇದು ಕಲಿಯುಗ. ಗುಂಡಿಗಿಂತ, ಏಟಿಗಿಂತ ಮಾತಿನ ಬಾಣ ಇರುತ್ತಲ್ಲ, ಎಂಥವ್ರನ್ನು ಕೂಡ ಕರಗಿಸ್ಬಿಡುತ್ತೆ. ನೀವು ಆಡತಕ್ಕಂಥ ಮಾತುಗಳಿಂದಲೇ ನೀವು ದಿಗ್ವಿಜಯವನ್ನು ಈ ಮಾಸ ಪಡೆದುಕೊಳ್ಬೋದು. ಚತುರರಾಗಿ ಯಾರೊಂದಿಗೆ ಎಷ್ಟು ಮಾತನಾಡಬೇಕು, ಎಷ್ಟು ವಿವರಿಸಬೇಕು ಅಷ್ಟೇ ವಿವರಿಸ್ತಾ ಹೋಗಿ ಖಂಡಿತ ಲಾಭವನ್ನು 2 ಪಟ್ಟಿಗಿಂತ ಯಥೇಚ್ಛವಾಗಿ ಈ ಮಾಸದಲ್ಲಿ ಕಾಣುವಂತಾಗ್ತಾರೆ. ಇನ್ನು ಯಾರು ಮದುವೆನೇ ಆಗ್ತಾ ಇಲ್ಲ, ಮದುವೆ ತುಂಬ ವಿಳಂಬವಾಗ್ತಾ ಇದೆ, ಗುರುಬಲ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಏಜ್ ಬಾರ್ ಆಗ್ತಾ, ಈ ಥರ ನಾನಾ ಸಮಸ್ಯೆಗಳನ್ನು ಯಾರು ಅನುಭವಿಸ್ತಾ ಇದ್ದೀರೋ ಅವರಿಗೆ ಶುಭದ ಸುದ್ದಿ. ಮಿಥುನ ರಾಶಿಯಲ್ಲಿರತಕ್ಕಂಥವ್ರಿಗೆ ಈ ಮಾಸ ಕಲ್ಯಾಣ ಕೂಡಿ ಬರತಕ್ಕಂಥದ್ದು, ಮದುವೆ ಕೂಡಿ ಬರುತ್ತೆ. ತುಂಬ ಚೆನ್ನಾಗಿ ಪ್ರಯತ್ನ ಪಡಿ, ಖಂಡಿತ ಮದುವೆ ವಿಚಾರಕ್ಕೆ ಒಳ್ಳೆ ಸಕ್ಸಸ್ ಈ ಮಾಸದಲ್ಲಿ ಸಿಗತಕ್ಕಂಥದ್ದು. ಹಾಗೆಯೇ ಈ ಮಾಸ ಆರ್ಥಿಕ ಲಾಭವನ್ನು ಕೂಡ ನೀವು ನೋಡುವಂತಾಗ್ತೀರಾ. ಆರ್ಥಿಕವಾಗಿ ಮಿಥುನ ರಾಶಿಯವರಿಗೆ ಉತ್ತಮ ಲಾಭದಾಯಕ ಮಾಸ. ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಉತ್ತಮ ಲಾಭವನ್ನು ಈ ಮಾಸ ನೀವು ಕಾಣುವಂತಾಗ್ತೀರಾ. ಪ್ರಮುಖವಾಗಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಾಗ್ತೀರಾ. ಪ್ರಮುಖ ಯಾರು ಪ್ರಮೋಷನ್ ಅಪೇಕ್ಷೆ ಇದ್ದೀರಾ, ಯಾರು ಟ್ರಾನ್ಸ್ಫರ್ ಅಪೇಕ್ಷೆ ಇದ್ದೀರ ಅಧಿಕಾರಿಗಳು, ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಈ ಮಾಸ ಶುಭದ ಮಾಸ. ಯಾರು ಮಿಥುನ ರಾಶಿಯಲ್ಲಿರತಕ್ಕಂಥ ರಾಜಕಾರಣಿಗಳಿಗೆ ಉತ್ತಮ ಸ್ಥಾನಮಾನ,
ಉತ್ತಮ ಗುರುತಿಸುವಿಕೆ, ಜವಾಬ್ದಾರಿ ಖಂಡಿತ ಈ ಮಾಸ ಸಿಗತಕ್ಕಂಥದ್ದು. ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವ ಮುಖಾಂತರ ಉತ್ತಮ ಕೀರ್ತಿಯನ್ನು ಈ ಮಾಸದಲ್ಲಿ ಪಡೆದುಕೊಳ್ತೀರಿ. ಯಾರು ಮಿಥುನ ರಾಶಿಯಲ್ಲಿದ್ದೀರಾ, ಕೊಂಚ ಮಟ್ಟಿಗಾದರೂ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸ್ಕೊ, ಜೀವನ ಅವಾಗ ಸಾರ್ಥಕವಾಗುತ್ತೆ. ಭಗವಂತ ಮುಟ್ಟಿಸಿರ್ತಕ್ಕಂಥದ್ದು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಕೆಲಸ ಸೇರಿಕೊಂಡು ಚೆನ್ನಾಗಿ ಸಂಪಾದನೆ ಮಾಡಿ ಕಾರಲ್ಲಿ ಓಡಾಡಿಕೊಂಡು ಐಷಾರಾಮಿ ಜೀವನ ಮಾಡಿ ತದನಂತರ ಭೂಮಿಗೆ ಸೇರತಕ್ಕಂಥದ್ದಲ್ಲ. ಪರೋಪಕಾರಿಯಾಗಿ ನಮಗೆ ಎಷ್ಟನ್ನು ಕೊಡ್ತಾನೋ ಅದರಲ್ಲಿ 1% ಆದರೂ ಕೂಡ ನಮಗಿಂತ ಅಶಕ್ತರಿಗೆ ನಾವು ದಾನವಾಗಿ ಕೊಡಬೇಕು. ಆವಾಗ ಭಗವಂತ ದ್ವಿಗುಣವಾಗಿ 2 ಪಟ್ಟಷ್ಟು ನಿಮಗೆ ರಿಟರ್ನ್ ಕೊಟ್ಟೇ ಕೊಡ್ತಾರೆ. ಯಾವಾಗ ಕೊಡೋದೇ ಹೋಗೋದಿಲ್ಲ, ಇನ್ನೊಬ್ರಿಗೆ ಸಹಾಯವೇ ಮಾಡೋದಿಲ್ಲ ಅಂತ ಅಂದ್ಕೊಳ್ತಿರೋ, ಸಹಾಯ ಮಾಡೋದೇ ಬೇಡ ಅಂತ ಮನಸ್ಥಿತಿ ಪಟ್ಕೊಳ್ತಿರೋ, ಅವಾಗ ಕೊಡತಕ್ಕಂಥ ಆಟೋಮೆಟಿಕ್ಲಿ ಅವನೇ ಸ್ಟಾಪ್ ಮಾಡ್ತಾನೆ. ನಿಮ್ಗೆ ಕೊಟ್ಟು ಪ್ರಯೋಜನ ಇಲ್ಲ ಅಂತ. ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಸಹಾಯಗಳನ್ನು, ಸಮಾಜಕ್ಕೆ ಒಂದಷ್ಟು ಉಪಯೋಗತಕ್ಕಂಥ ಕೆಲಸಗಳು ಕಾರ್ಯಗಳನ್ನು ಮಾಡಿ ಅದು ಒಳ್ಳೆಯ ಹೆಸರು ತಂದು ಕೊಡುತ್ತೆ. ತರತಕ್ಕಂಥ ಹೆಸರು ನಿಮಗೆ ಆದಾಯವು ತಂದು ಕೊಡುತ್ತೆ. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಹಾಗೆಯೇ ಪುಣ್ಯವು ಕೂಡ ಸಂಪಾದನೆ ಮಾಡ್ತೀರಿ. ಭಗವಂತ ಎಲ್ಲರಿಗೂ ಈ ಅವಕಾಶಗಳನ್ನು ಕೊಡೋದಿಲ್ಲ. ಎಷ್ಟೇ ಜನ ಪ್ರಯತ್ನ ಪಟ್ಟರೂ ಕೂಡ ಈ ವಿಚಾರಗಳು ಸಕ್ಸಸ್ ಆಗೋದಿಲ್ಲ. ಆದರೆ ಭಗವಂತನ ಅನುಗ್ರಹದಿಂದ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಈ ಒಳ್ಳೆಯ ಫಲವನ್ನು, ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಭಗವಂತ ಅನುವು ಮಾಡಿಕೊಟ್ಟಿದ್ದಾನೆ. ಮುಂದುವರಿರಿ, ಖಂಡಿತ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರ. ಆದರೆ ಮಿಥುನ ರಾಶಿಯವರಿಗೆ ಈ ಮಾಸ ಕೋರ್ಟು ಕಚೇರಿ ಅಂತ ಅಲ್ದಾಡತಕ್ಕಂಥದ್ದು ತಪ್ಪಿದ್ದೇ ಇಲ್ಲ. ನಾನಾ ಸಮಸ್ಯೆಗಳು ನಿಮ್ಮನ್ನು ಕಾಡಿಸುವಂತಾಗುತ್ತೆ. ಅದರಿಂದ ಮನಸ್ತಾಪಗಳು, ಘರ್ಷಣೆಗಳಾಗಿ ಕೋರ್ಟು ಕಚೇರಿ ಅಂತ ಅಲ್ದಾಡತಕ್ಕಂಥ ಸಿಚುವೇಶನ್ಸ್ ಬರುತ್ತೆ. ತಂದೆ ಹಾಗೂ ಸೋದರ ನಡುವೆ ಆಸ್ತಿ ವಿಚಾರವಾಗಿ ಈ ಮಾಸದಲ್ಲಿ ಕಲಹ ಆಗತಕ್ಕಂಥದ್ದು. ಯಾರು ಪಿತ್ರಾರ್ಜಿತ ಆಸ್ತಿಗಳನ್ನು ಡಿವೈಡ್ ಮಾಡಿಕೊಳ್ಬೇಕು ಅಂದ್ಕೊಂಡಿದ್ದೀರೋ, ಯಾರು ತಂದೆಗೆ ಸೇರತಕ್ಕಂಥ ಆಸ್ತಿಯನ್ನು ನೀವು ಅಣ್ಣ ತಮ್ಮದ್ರು ಹಂಚ್ಕೊಳ್ಬೇಕು ಅಥವಾ ಮಾತುಕತೆ ಕೂತ್ಕೊಳ್ಬೇಕು ಅಂದ್ಕೊಂಡಿದ್ದೀರಿ ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು, ಸೂಕ್ಷ್ಮವಾಗಿ ವ್ಯವಹರಿಸಿ. ಮಾತನಾಡಬೇಕಾದ್ರೆ ಮಾತಿನ ಮೇಲೆ ಹಿಡಿತವಿರಲಿ. ಇಲ್ಲದಿದ್ದರೆ ಆಡತಕ್ಕಂಥ ಸಣ್ಣ ಮಾತು ದೊಡ್ಡ ನಿಷ್ಠೂರವನ್ನು, ಪ್ರಮುಖ ಸಂಬಂಧವೇ ಕಿತ್ತೋಗತಕ್ಕಂಥ ಪರಿಸ್ಥಿತಿಗಳನ್ನು ತಂದುಕೊಡ್ಬೋದು. ಹಾಗಾಗಿ ಮಿಥುನ ರಾಶಿಯವರು ಈ ವಿಚಾರವಾಗಿ ಸ್ವಲ್ಪ ಡಿಪ್ಲೊಮೆಟಿಕ್ ಆಗಿ ವಿವರಿಸೋದು ತುಂಬ ಸೂಕ್ತ ನಿಮಗೆ. ಇಲ್ಲದಿದ್ದರೆ ನಿಮ್ಮ ಕೈಯಾರ ನೀವೇ ಸಂಕಷ್ಟಕ್ಕೆ ದುಡ್ಕೊಳತಕ್ಕಂಥ ಸಿಚುವೇಶನ್ಸ್ ಬಂದ್ಬಿಡುತ್ತೆ. ಮಿಥುನ ರಾಶಿಯವರು ಬರ್ತಾ ಬರ್ತಾ ಆ್ಯಕ್ಟಿವ್ ಆಗಿದ್ದವರು ಕೆಲಸದಲ್ಲಿ ನಿರಾಸಕ್ತಿಯನ್ನು ತೋರಿಸ್ತೀರಾ. ಖಂಡಿತ ಅದು ನಿಮ್ಮ ಇನ್ಕಮ್ ಮೇಲೆ ಎಫೆಕ್ಟ್ ಆಗುತ್ತೆ. ಆಟೋಮೆಟಿಕ್ಲಿ ಆದಾಯ ಕಮ್ಮಿ ಆಗ್ತಾ ಬರುತ್ತೆ. ನಿರಾಸಕ್ತಿ ಬೇಡ. ಮೊದಲು ಕೆಲಸ ಶುರು ಮಾಡಬೇಕಾದ್ರೆ ಯಾವ ಆಸಕ್ತಿ ಇತ್ತೋ, ಕೆಲಸದ ಮುಕ್ತಾಯ ಘಟ್ಟದರೂ ಕೂಡ ಅದೇ ಆಸಕ್ತಿ ಇರತಕ್ಕಂಥದ್ದು. ಆಸಕ್ತಿ ಎಲ್ಲಿ ಕಮ್ಮಿ ಆಗುತ್ತೋ ಖಂಡಿತವಾಗಿ ಅಲ್ಲಿ ಎಡವಟ್ಟನ್ನು, ನಷ್ಟವನ್ನು, ಸೋಂಬೇರಿತನವನ್ನು ಕೂಡ ನೀವು ಪಡೆದುಕೊಂಡು ಬಿಡ್ತೀರಿ. ಸ್ವಲ್ಪ ಈ ವಿಚಾರವಾಗಿ ವರ್ಕೌಟ್ ಮಾಡಿ, ಸ್ವಲ್ಪ ಆ್ಯಕ್ಟಿವ್ನೆಸ್ಸಿಂದ ಕೆಲಸ ಕಾರ್ಯ ಮಾಡೋದಕ್ಕೆ ಸದಾಕಾಲ ಪ್ರಯತ್ನ ಪಡಿ. ಅದು ಒಳ್ಳೆ ಲಾಭವನ್ನು ಸದಾಕಾಲ ನಿಮಗೆ ತಂದು ಕೊಡುತ್ತೆ. ದುಷ್ಟ ಜನರ ಸಹವಾಸ ಸದಾಕಾಲ ಮೂರ್ಖತನ ಅಂತ ಹೇಳ್ತೀವಿ. ಎಷ್ಟು ನೀವು ನೆಗೆಟಿವ್ ಪೀಪಲ್ಸ್ಗಳನ್ನು, ನಿಮಗೆ ತೊಂದರೆ ಕೊಡತಕ್ಕಂತಹ ಅಥವಾ ಅವರಿಂದ ನಿಮಗೆ ತೊಂದರೆ ಆಗತಕ್ಕಂಥ ವ್ಯಕ್ತಿಗಳೊಂದಿಗೆ ನೀವು ವ್ಯವಹರಿಸ್ತಿರೋ, ಜೊತೆಗಿರ್ತೀರೋ, ಅಷ್ಟು ದಿನ ನಿಮ್ಮ ಉದ್ಧಾರ ಕಷ್ಟ. ಮಿಥುನ ರಾಶಿಯವರು ಈ ಮಾಸ ಮಾಡತಕ್ಕಂಥ ದೊಡ್ಡ ತಪ್ಪು ಇದೆ. ಭಗವಂತ ಎಲ್ಲ ಒಳ್ಳೇದು ಮಾಡಿಕೊಡ್ತಿರ್ತಾನೆ. ನಿಮ್ಮ ಕೈಯಾರೆ ನೀವು ಯಾವ ವಿಚಾರ ಕೆಡಿಸ್ಕೊಳ್ಬೇಕು ಅಂತಿರ್ತೀರಿ, ಎಲ್ಲ ವಿಚಾರ ಕೆಡಿಸ್ಕೊಳ್ತಾ ಬರ್ತಿರ್ತೀವಿ. ಮೊದಲು ಸಮಾಜಕ್ಕೆ ಒಂದಷ್ಟು ಸೇವೆಯನ್ನು ಮಾಡೋದು ಬಿಡಲಿ. ತೊಂದರೆ ಮಾಡದೇ ಇರತಕ್ಕಂಥ ವ್ಯಕ್ತಿಗಳೊಂದಿಗೆ ಸೇರಕ್ಕೆ ಹೋಗಬೇಡಿ. ಅಥವಾ ದೊಡ್ಡ ಶ್ರೀಮಂತನೇ ಆಗಿರಲಿ ಅಥವಾ ಏನು ಬೇಕಾರಾಗಿರಲಿ, ಒಳ್ಳೆ ಶಕ್ತಿಶಾಲಿ ವ್ಯಕ್ತಿ ಆಗಲಿ, ಪವರ್ಫುಲ್ ವ್ಯಕ್ತಿ ಆಗಿರಲಿ, ಇನ್ಫ್ಲೂಯೆನ್ಸ್ ವ್ಯಕ್ತಿ ಆಗಿರಲಿ, ಆ ಥರ ನಿಮಗೆ ಅರಮನೆ ಸಿಕ್ಕಿದ್ರೂ ಕೂಡ ಪಡೆದುಕೊಳ್ಳತಕ್ಕಂಥ ದುರಾಸೆಗೆ ಬಿದ್ದು ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮತನವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ. ಸ್ವಲ್ಪ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಕೈಲಿದ್ದರೆ ತುಂಬ ಲೇಸು, ಇಲ್ಲದಿದ್ದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ತಿಂಗಳ ಅಂತ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ನೋಡುವಂತರಾಗ್ತೀರಾ. ದಂಪತಿಗಳಲ್ಲಿ ಈ ಮಾಸ ಉತ್ತಮ ಅನ್ಯೋನ್ಯತೆಯನ್ನು ನೋಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುತ್ತೆ. ಬೇರೆಯವರಿಗೆ ಸಹಾಯ ಮಾಡೋಕ್ಕೋಗಿ ನೀವೇ ಸಂಕಷ್ಟದಲ್ಲಿ ಸಿಗಾಕೊಳ್ಬೋದು. ಜಾಗ್ರತೆ. ಇನ್ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಸಹಾಯ ಮಾಡೋಕ್ಕೆ ಹೋಗ್ತೀರಿ, ಆತ ನಿಜವಾಗ್ಲೂ ಕಷ್ಟದಲ್ಲಿದ್ದಾನ ಅಥವಾ ಕಷ್ಟದಲ್ಲಿದ್ದೀನಿ ಅಂತ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನ ಅಥವಾ ನಂಬಿಕೆ ತಮ್ಮ ವ್ಯಕ್ತಿಯ ಅಥವಾ ಆ ವ್ಯಕ್ತಿ ಮಾಡ್ತಿರತಕ್ಕಂಥ ಎಲ್ಲರಿಗೂ ಇದೇ ಥರ ದ್ರೋಹ, ಅನ್ಯಾಯವ ಅಂತ ಯೋಚನೆ ಮಾಡದೆ ಸಹಾಯ ಮಾಡೋಕ್ಕೋಗಿ ಸಂಕಷ್ಟಕ್ಕೆ ಗುರಿ ಆಗ್ತೀರಿ. ಜಾಗ್ರತೆ, ಅದರಿಂದ ನಷ್ಟವಾಗುತ್ತೆ. ಪ್ರಮುಖ ದಂಪತಿಗಳು, ಯಾರು ಮಿಥುನ ರಾಶಿ ಇರತಕ್ಕಂಥ ದಂಪತಿಗಳು, ಅನ್ಯೋನ್ಯತೆ ವಿಚಾರದಲ್ಲಿ ಸ್ವಲ್ಪ ಏರಿಳಿತವಾಗುತ್ತೆ. ಗಂಡ ಹೆಂಡತಿ ನಡುವೆ ತುಂಬ ಜಗಳ ಆಗತಕ್ಕಂಥದ್ದು, ನಿಷ್ಠೂರವಾಗತಕ್ಕಂಥದ್ದು, 4-6 ಜನ ಮುಂದೆ ಅವಮಾನ ಮಾಡಿಸ್ಕೊಳ್ತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ. 4 ಗೋಡೆಯಲ್ಲಿ ಮುಗಿತಕ್ಕಂಥ
ಮಾತುಗಳು 4 ರಸ್ತೆಗಳಲ್ಲಿ ಮುಗಿಯತಕ್ಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ಕೋಬೇಡಿ. ಸ್ವಲ್ಪ ಗೌಪ್ಯವಾಗಿ ನಿಮ್ಮ ಸಮಸ್ಯೆಗಳೇನಿದೆಯೋ ನೀವೇ ಪರಿಹರಿಸ್ಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಶತ್ರುಗಳ ಬಾಯಿಗೆ ನೀವೇ ಆಹಾರ ಆಗ್ತೀರ, ಜಾಗ್ರತೆ. ಇನ್ನು ಮಿಥುನ ರಾಶಿಯವರಿಗೆ ಈ ಮಾಸ ಸ್ವಲ್ಪ ಸಾಂಸಾರಿಕ ವಿಚಾರ ಹಾಗೂ ವೈಯಕ್ತಿಕ ಜೀವನ, ವ್ಯಾಪಾರದ ವಿಚಾರವಾಗಿ ಮಾನಸಿಕ ಚಿಂತೆಗಳು ಯಥೇಚ್ಛವಾಗಿ ಕಾಡಿಸುತ್ತೆ. ಅದು ಆರೋಗ್ಯ ಪರಿಣಾಮ ಬೀಳೋದ್ರೂ ಕೂಡ ಹಣಕಾಸಿನ ವಿಚಾರಕ್ಕೆ ಯಥೇಚ್ಛವಾಗಿ ಪರಿಣಾಮ ಬೀಳುತ್ತೆ. ಖಂಡಿತವಾಗಿಯೂ ಸ್ವಲ್ಪ ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀರಿ ಈ ಮಾಸದಲ್ಲಿ. ಆದರೆ ಹಣಕಾಸಿನ ವಿಚಾರವಾಗಿ ಬ್ಯಾಲೆನ್ಸಿಂಗ್ ಕಷ್ಟವಾಗುತ್ತೆ, ನಷ್ಟವಾಗತಕ್ಕಂತಹ ಚಾನ್ಸಸ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಷ್ಟನ್ನು ಹೇಗೆ ಬೇಗ ಸರಿ ಮಾಡ್ಕೊಳ್ಬೇಕು ಸರಿ ಮಾಡ್ಕೊಳ್ಳಿ. ಯಾವುದರೊಂದಿಗೆ ವ್ಯವಹರಿಸಬೇಕು, ಯಾವ ವಿಚಾರ ಬಗ್ಗೆ ಮಾತಾಡಬೇಕು ಅಷ್ಟೇ ಮಾತನಾಡತಕ್ಕಂಥದ್ದು. ಖಂಡಿತ ಆವಾಗ ಜೀವನ ಸುಂದರವಾಗಿರುತ್ತೆ. ಈ ಮಾಸ ಮಿಥುನ ರಾಶಿಯವರು ನಿಮ್ಮ ಕುಲದೇವರ ಆರಾಧನೆ ಯಥೇಚ್ಛವಾಗಿ ಮಾಡಿ. ಯಾವುದೋ ನಿಮ್ಮ ಮನೆ ದೇವರಿದೆ, ಕುಲದೇವರಿದೆ, ಅಲ್ಲಿಗೆ ಹೋಗಿ ಒಂದು ಹಣ್ಣುಕಾಯಿ ಪೂಜೆ ಮಾಡಿಸತಕ್ಕಂಥದ್ದು, ಮನೆ ದೇವರ ಆರಾಧನೆಯನ್ನು ಮನಸ್ತೃಪ್ತಿಯಿಂದ ದೇವರ ಮೇಲೆ ಕೂತ್ಕೊಂಡು ಮಾಡತಕ್ಕಂಥದ್ದು ಮನೆಯಲ್ಲಿ, ಅಥವಾ ಮನೆ ದೇವರನ್ನು ನೆನೆಸ್ಕೊಳ್ಳಿ ಸಾಕು. ಖಂಡಿತ ಎಲ್ಲ ಸಂಕಷ್ಟ ವಿಘ್ನಗಳು ದೂರವಾಗುತ್ತೆ. ಮನಸ್ಸಿಗೆ ಅಂದ್ಕೊಂಡಿರ್ತಕ್ಕಂಥ ಇಷ್ಟ ಐಶ್ವರ್ಯ ಈ ಮಾಸದಲ್ಲಿ ಈಡೇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಸಹಿತ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ ಹಾಗೂ ನಮ್ಮ ಪೇಜನ್ನು ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.